ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 11 ಎಕರೆ ಲ್ಯಾಂಡ್ ಸ್ನೇಹಿತರೆ. ಇದು 11 ಎಕರೆ ಲ್ಯಾಂಡ್. ಇದು ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ತುಂಬ ಚೆನ್ನಾಗಿದೆ. ಮೊದಲು ಇಲ್ಲಿ ಕಲ್ಟಿವೇಷನ್ ಮಾಡ್ತಾಯಿದ್ರು ಸ್ನೇಹಿತರೆ. ಓಪನ್ ವೆಲ್ ನೀರಲ್ಲಿ ಅದಕ್ಕೆಲ್ಲ ಪೈಪ್ಲೈನ್ ಮಾಡಿದ್ದಾರೆ. ಎರಡು ಕಡೆಯೂ ಒಳ್ಳೆ ಅಚ್ಚುಕಟ್ಟಾಗಿ ಕೃಷಿ ಹೊಂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ರು. ಜಸ್ಟ್ ಈಗ ರೀಸೆಂಟಾಗಿ ಬಿಟ್ಟಿದ್ದಾರೆ ಇದನ್ನು. ನೋಡಿ, ಇದೇ ಕೃಷಿ ಹೊಂಡ ನಿಮಗೆ ಈಗ ತೋರಿಸ್ತಾ ಇದ್ದೀನಲ್ಲ, ಕೃಷಿ ಹೊಂಡ ಸ್ನೇಹಿತರೆ. ಸ್ಟಾರ್ಟಿಂಗ್ ಇಂಟ್ರೆಸ್ಟ್ಲೇ ಇದ್ದಾವೆ. ಓಪನ್ ವೆಲ್ ನಂತರ ನಿಮಗೆ ಗೊತ್ತಾಗುತ್ತೆ. ಇದು ಸ್ನೇಹಿತರೆ ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 165 ಆಗುತ್ತೆ. ಮೈಸೂರಿಗೆ 105 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇದು 105 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಎಕರ್ ಬಂದು 17 ಲಕ್ಷ ಹೇಳ್ತಾ ಇದ್ದಾರೆ. ಇವರು ಎಕರೆಗೆ 17 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ನಮಗೆ ಪೂರ ಇಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ ಸ್ನೇಹಿತರೆ. ಇವತ್ತು ಇಷ್ಟು ಕಡಿಮೆ ರೇಟ್ಗೆ ನಮ್ಗೆ ಎಲ್ಲೂ ಕೂಡ ಲ್ಯಾಂಡ್ಗಳು ಸಿಗೋದು ತುಂಬ ಕಷ್ಟ ಇದೆ. ನಾನು ಹೇಳ್ತಾ ಇರ್ತೀನಿ, ಸಾಮಾನ್ಯವಾಗಿ ನಮಗೆ ದೂರ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ನಾವು ಹೋಗಿ ಏನು ಮಾಡ್ಬೋದು ಅನ್ನೋದು ಮುಖ್ಯ. ಪ್ರೆಸೆಂಟ್ ನಿಮಗೆ ಇವತ್ತು ದೂರ ಇರ್ಬೋದು, ನಾಳೆ ದಿನ ಕೂಡ ಇದು ನಿಮಗೆ ನಿಯರ್ ಆಗುತ್ತೆ. ಅದು ಹೆಂಗೆ ಅಂತ ಸದ್ಯಕ್ಕೆ ನಾನು ಈಗ ಅದ್ರ ಬಗ್ಗೆ ಮಾತಾಡೋಲ್ಲ. ನಾವು ಈ ಜಮೀನಲ್ಲಿ ನೋಡಿ, ಈಗ ಬೆಳೆದಿರೋಂಥ ಗಿಡಗಳಿವೆಲ್ಲ ಒಂದು 5 ನೇಗ್ಲು ಓಡಿಸೋರು ಸಾಕು. ಅಂಥ ದೊಡ್ಡ ಗಿಡಗಳಲ್ಲ, ನಿಮಗೆ 5 ನೇಗ್ಲು ಓಡಿಸೋರು ಸಾಕು. ನಿಮಗೆ ಇದು ತಾರ್ ರೋಡಿಂದ 1 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ ಸ್ನೇಹಿತರೆ. ಗೌರ್ಮೆಂಟ್ ರಸ್ತೆ, ಪ್ಲ್ಯಾನ್ ದಾರಿ, 1 ಕಿಲೋಮೀಟ್ರ್ ಮಡ್ ರೋಡ್ ಇದೆ ನಿಮಗೆ. ಸೂಪರಾಗಿದೆ. ಆಮೇಲೆ ಇಲ್ಲೆಲ್ಲ ನಿಮಗೆ ಮನೆಗಳು ಕಟ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಮಾಡ್ಕೊಂಡು ಅಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ಆರಾಮಾಗಿ ಇಲ್ಲಿ ಒಂದು ಮನೆ ಕಟ್ಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು. ಯಾಕೆಂದರೆ ಇಲ್ಲೆಲ್ಲ ವ್ಯವಸಾಯ ಮಾಡ್ತಿದ್ದಂಥವ್ರು ಮೊದಲೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ರನ್ನಿಂಗ್ ಇರೋವಂಥದ್ದು ತುಂಬ ಚೆನ್ನಾಗಿದೆ. ನೋಡಿ, ಜಾಗ ಮಾತ್ರ ನಿಮಗೆ ಫ್ಲ್ಯಾಟಾಗಿದೆ ಮಾತ್ರ. ಯಾಕೆಂದರೆ ಹೇಳಿದ್ನಲ್ಲ, ಇದೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಇದ್ದಂಥ ಲ್ಯಾಂಡ್ಗಳು ಸ್ನೇಹಿತರೆ. ನಮಗೆ ಇಲ್ಲಿ ವಿಲೇಜಿಗೆ ಕೂಡ ಸ್ವಲ್ಪ ನಿಯರೇ ಆಗುತ್ತೆ. ನಿಮಗೆ ಏನೇ ವಸ್ತುಗಳು ಬೇಕು ಅಂದರೆ ಸಿಗುತ್ತೆ ಸ್ನೇಹಿತರಲ್ಲೇ. ಯಾಕೆಂದ್ರೆ ನಮಗೆ ಆಮೇಲೆ ನಾವು ಪ್ರತಿಯೊಂದು ನಾವು ಏನೇ ಬೆಳೀಲಿ ಮಾರ್ಕೆಟಿಂಗು ನಾವು ಹೋಗ್ಬೇಕಾದ ಪ್ರಮೇಯ ಇಲ್ಲ ಅವ್ರ ಹತ್ರಕ್ಕೆ. ಮಾರ್ಕೆಟ್ಗೆ ನಾವು ಎಲ್ಲೂ ಹೋಗಂಗಿಲ್ಲ. ಅವರೇ ನಮ್ಮ ಹತ್ರ ಬಂದು ಅದನ್ನು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನಮಗೆ ಮಾರ್ಕೆಟಿಂಗ್ ಬಂದು ಅವರೇ ತೊಗೊಂಡೋಗ್ತಾರೆ. ನಮಗೆ ಇಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಮಾತ್ರ ಸೂಪರಾಗಿದೆ. ನಮಗೆ ನೀವು ಒಂದು ತೋಟ ಮಾಡಿ ಈ ಜಾಗದಲ್ಲಿ ನೀವು ಏನು ಬೇಕಾದ್ರೂ ಬೆಳೆ ಹಾಕ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಜಾಗ. ನೀವು ಏನು ಬೆಳಿತೀರ ಹೇಳಿ, ಇದರಲ್ಲಿ ತೆಂಗು ಹಾಕ್ತೀರಾ, ಅಡಿಕೆ ಹಾಕ್ತೀರಾ, ಮಾವು ಹಾಕ್ತೀರಾ, ಪ್ರತಿಯೊಂದು ಅಷ್ಟೇ. ತುಂಬ ಏನು ಬೆಳೆ ಹಾಕೋ ನಾವಿಲ್ಲಿ ಅಚ್ಚುಕಟ್ಟಾಗಿ ನಾವಿಲ್ಲಿ ಬೆಳಿಬೋದು. ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನೋಡಿ, ಈಗ ನಾವು ಬಂದಿರೋದು ಇಲ್ಲಿ ಓಪನ್ ವೆಲ್ ಹತ್ರಕ್ಕೆ. ಇಲ್ಲಿ ಏನಾಗಿದೆ ಅಂತಂದರೆ, ಇವರು ಮೊದಲು ವ್ಯವಸಾಯ ಮಾಡ್ಕೊಂಡಿದ್ರು. ಈಗ ಬಿಟ್ಟೋದ್ರಿಂದ ಅಲ್ಲಿ ಮಣ್ಣೆಲ್ಲ ಬಿದ್ದು ಸ್ವಲ್ಪ ಬಾವಿ ಇದಾಗಿದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ರೆ ಸಾಕು ಕೆಳಗಡೆ, ಮತ್ತು ಬಾವಿ ಅದು ಓಪನ್ ಆಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಆ ಬಾವಿ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಅದನ್ನು ಆರಾಮಾಗಿ ನೋಡಿ, ಎಲ್ಲ ರೀತಿಯಲ್ಲೂ ಇದು ನಮಗೆ ಅನುಕೂಲನೇ. ಈ ಥರ ಇದೆ, ಈ ಥರ ಇಲ್ಲ ಅಂತಲ್ಲ ಅನ್ನಲ್ವಾ. ನಾವು ದೂರ ಇವತ್ತು ಈ ರೈಟು ಅಂತಂದರೆ ನಿಜವೂ ಎಲ್ಲೂ ಇಲ್ಲ. ಇವತ್ತು ನಮ್ಗೆ ತಗೊಂಡ್ರೆ ಮಾತ್ರ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಅಂತ ಚೆನ್ನಾಗಿದೆ ಸ್ನೇಹಿತರೆ. ರೈಟ್ಗಳು ಮುಂದಕ್ಕೆ ಹಿಂಗೆ ಅಂತೂ ಇರಲ್ಲ ಸ್ನೇಹಿತರೆ. ಎಲ್ಲೇ ಹೋದ್ರು ರೈಟ್ಗಳಂತೂ ತುಂಬ ದುಬಾರಿ ಆಯ್ತವೆ. ಮುಂದಕ್ಕೆ ಲ್ಯಾಂಡ್ಗಳು ಕೊಂಡ್ಕೊಳ್ಳೋದು ತುಂಬ ತೊಂದರೆ ಆಗುತ್ತೆ. ನಾವು ಏನೇ ತಗೊಂಡ್ರು ನಾವು ಆ ಲ್ಯಾಂಡ್ಲಿ ನಾವು ಏನೇ ಒಂದು ಗಿಡ ಮರಗಳು ಹಾಕಿದ್ರು ತುಂಬ ಪ್ರಕೃತಿಗೊಂದು ಅನುಕೂಲ ಆಗುತ್ತೆ. ನಾವು ಜನಗಳಿಗೂ ಒಂದಷ್ಟು ಕೆಲಸಗಳು ಕೊಟ್ಟಂಗಾಗುತ್ತೆ. ನಾವು ಅಲ್ಲಿ ಆರಾಮಾಗಿ ತಿರುಗಾಡಿಕೊಂಡು ಇದ್ದರೆ ಸಾಕು. ನಮಗೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಪ್ರತಿಯೊಬ್ಬರು ಕೂಡ ಒಳ್ಳೆ ಆರೋಗ್ಯಕ್ಕೆ ಯಾವ ಥರವಾದ
ಇದು ಬೇಕು, ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ. ಇವತ್ತು ಎಲ್ಲಿಂದ ಎಲ್ಲಿಗೆ ಅವರು ನಾವು ಪ್ರತಿಯೊಂದು ಕೂಡ ನಾವು ಕುಡಿಯೋ ಗಾಳಿ ಆಗ್ಬೋದು, ಪಾಯ್ಸನ್ನೇ, ಪ್ರತಿಯೊಂದು ಅಷ್ಟೇ ವಿಷಕಾರಿಕ ಅನಿಲಾಗೋಗಿದೆ. ನಾವು ತಿನ್ನೋ ಫುಡ್ಗಳು ಅಷ್ಟೇ. ನೋಡಿ, ಈ ಥರ ಲ್ಯಾಂಡ್ಗಳಲ್ಲಿ ನಾವು ಒಳ್ಳೆ ತೋಟ ಮಾಡ್ಬೇಕು ಯಾವಾಗಲೂ ಅಷ್ಟೇ. ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ನೋಡಿ, ಅವಾಗೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿರೋದಕ್ಕೆ ಲ್ಯಾಂಡಿಂಗ್ ಇರೋದು. ನಮಗೆ ಪ್ರತಿಯೊಂದು ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿದೆ. ಜಾಗ ಎಲ್ಲ ಚೆನ್ನಾಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ಗಳು ಇಲ್ಲ ಸ್ನೇಹಿತರೆ. ನೋಡಿ, ನಿಮಗೆ ಇದೆ, ನಿಮಗೆ ಓಪನ್ ವೆಲ್, ಸರಿನಾ? ನೋಡಿ, ಅಲ್ಲಿ ಗಿಡಗಳು ಬೆಳ್ಕೊಂಡು ಸ್ವಲ್ಪ ಮಣ್ಣುಗಳು ದನ ಕಾಯೋರು ಬಂದು ಸಾಮಾನ್ಯ ಗೊತ್ತು, ಓಪನ್ ಆಗಿದ್ದರೆ ಅದಕ್ಕೆ ಏನಾದ್ರು ಹಾಕ್ತಾಯಿರ್ತಾರೆ ಅಂತ. ಅದರಿಂದ ಇಲ್ಲಿ ಖಾಲಿಯಾಗಿದೆ. ಇವರು ಈ ಬಾವಿ ನೀರಲ್ಲೇ ಪ್ರತಿಯೊಂದು ಬೆಳಿತಿದ್ರು, ಡ್ರಿಪ್ಪಿಂಗಲ್ಲ. ಈ ಬಾವಿ ನೀರಲ್ಲೇ ಡ್ರಿಪ್ ಮಾಡ್ದೇ ಕಟ್ಟೋ ನೀರಲ್ಲಿ ಪ್ರತಿಯೊಂದನ್ನು ಕೂಡ ಬೆಳೀತಾಯಿದ್ರು ಸ್ನೇಹಿತರೆ. ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಂಥ ಜಾಗ ಇದು ಸ್ನೇಹಿತರೆ. ಆಮೇಲೆ ನೇರ ನಾವು ರೈತರ ಹತ್ರನೇ ಮಾತಾಡೋದು ಸ್ನೇಹಿತರೆ. ಇಲ್ಲಿ ಯಾರು ಕೂಡ ಮಧ್ಯದಲ್ಲಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಅಂತಲೋ ಇನ್ನೊಂದು ಏನು ಕೂಡ ಇಲ್ಲ, ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ನಾವು ನೇರ ರೈತರ ಹತ್ರನೇ ಮಾತಾಡೋಣ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟು ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ಎಷ್ಟು ಡಿಸ್ಟೆನ್ಸ್ ಆದ್ರೂ ಪರವಾಗಿಲ್ಲ ತಗೋತೀನಿ ಅನ್ನೋರ್ಗೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಫಸ್ಟು ನೀವು ಯಾರೇ ಆದರೂ ಅಷ್ಟೇ, ನಾನು ಹೇಳೋದಿಷ್ಟೇ, ಫಸ್ಟು ನಾವು ಮೊದಲು ಲ್ಯಾಂಡ್ ನೋಡಬೇಕು ಹೆಂಗಿದೆ ಏನು ಅಂತ. ಡಿಸ್ಟೆನ್ಸ್ಗಿಂತ ಅಕ್ಕಪಕ್ಕ ನಮ್ಗೆ ಅನುಕೂಲ ಆಗಿತ್ತಾ, ನಮಗೆ ಪರವಾಗಿಲ್ವಾ ಅಂದ್ಕೊಂಡ್ರೆ ಪ್ರತಿಯೊಂದು ಕೂಡ ನಾವು ಮಾಡ್ಬೋದು ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ನಿಮಗೆ.